ಅದನ್ನು ಮೇಂಟೆನೆನ್ಸ್ ಮಾಡಿದ್ರೆ ಅದು ಇನ್ನೂ ಅದ್ರ ಲೈಫ್ ಇನ್ನೂ ಗುರ್ತನ ಆಗಿಲ್ಲ ಮೇಡಮ್. ನಮ್ಮಲ್ಲಿ 10-8 ವರ್ಷದ ಗಿಡ ಅದಾವ ಮೇಡಮ್. ಈಗಲೇ ಕಲಾದಿ ಆಗಿ ಡ್ಯಾಮೇಜ್ ಅಟ್ಟ ರಿಮೂವ್ ಮಾಡ್ತೀವಿ ರೀ. ಚಲೋ ಕಾಯಿ ಹೋಗಿತ್ತು. ಗ್ರೇಡಿಂಗ್ ಅಂದ್ರೆ ದಪ್ಪ ಕಾಯಿ ಅಟ್ಟ ತೆಗಿತೀವಿ ಮೇಡಮ್. ಫೋಮ್ ಜೊತೆನೇ ಹೋಗ್ತೈತಿ. ದಿಲ್ಲಿ ಪ್ಯಾಕಿಂಗ್ ಆದ್ರೆ ಇದಕ್ಕೆ ಇಂಥದ್ದು ಹೊಸ ಪ್ಲಾಸ್ಟಿಕ್ ಹಾಕಿ ಪ್ಯಾಕ್ ಮಾಡ್ತೀವಿ ಮೇಡಮ್. ಸೌತ್ನಲ್ಲಿ ಹೋಗೋದು ಎಲ್ಲ ಟ್ರೈ ಪ್ಯಾಕಿಂಗ್ ಮೇಡಮ್. ಒನ್ ಡೇ ಮಾರ್ಕೆಟ್ ಅದು. ಮಂಗಳೂರು, ಕೇರಳ, ನೀವು ನಾರ್ತ್ನಾಗ ಕಳ್ಸಿದ್ರು 2 ದಿವಸದ ಮಾರ್ಕೆಟಿಂಗ್ ಮೇಡಮ್. ಕೃಷಿ ಮಾಡಬೇಕು ಮೇಡಮ್. ಕೃಷಿ ಮ್ಯಾಗ ಡಿಪೆಂಡ್ ಅಲ್ರಿ ಮೇಡಮ್. ಎಲ್ಲ ಈಗ ನಾವು ಒಕ್ಕಲ್ತನ ಮಾಡ್ಕೊಂಡು ಬಂದಿರಿ ಮೇಡಮ್. ಮೊದಲಿಂದು ಒಕ್ಕಲ್ತನ ಈಸಿಯಾಗಿ ನಾವು ಲೈಫ್ ಲೀಡ್ ಮಾಡ್ಬೋದ್ರಿ ಮೇಡಮ್. ಮೇಡಮ್ ಅಗ್ರಿಕಲ್ಚರ್ ಹೆಂಗಿದ್ರಿ ಮೇಡಮ್, ಈಗ ಫುಲ್ ಟೈಮ್ ಕೊಡ್ಬೇಕ್ರಿ ಮೇಡಮ್. ಪಾರ್ಟ್ ಟೈಮ್ ನಡೆಯಂಗಿಲ್ಲ ರೀ. ಈಗ ಫುಲ್ ಟೈಮ್ ಕೊಡಬೇಕು. ಹೆಂಗೆ ಅಂದ್ರೆ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ವರ್ಷ ಗಂಟ ಇದು ಹಣ್ಣು ಕೊಡುತ್ತೆ? ಎಷ್ಟು ವರ್ಷ ಗಂಟ ನೀವು ಉಳಿಸ್ಕೊಬಹುದು? ಯಾಕೆಂದ್ರೆ ಇವಾಗ ಸೀಬೆ ಎಲ್ಲ ತೋಟಗಾರಿಕೆ ಬೆಳೆ, ಬಹುವಾರ್ಷಿಕ ಬೆಳೆ. ಎಷ್ಟು ವರ್ಷ ಇರುತ್ತೆ ಒಂದು ಗಿಡ, ಸೀಬೆ ಹಣ್ಣಿನ ಗಿಡ ತೋಟ? ಅದನ್ನು ಮೇಂಟೆನೆನ್ಸ್ ಮಾಡಿದ್ರೆ ಅದು ಇನ್ನೂ ಅದ್ರ ಲೈಫ್ ಇನ್ನೂ ಗುರ್ತನ ಆಗಿಲ್ಲ ಮೇಡಮ್. ಕಂಟಿನ್ಯೂ ಮಾಡ್ಬೋದು. ಹಾರ್ಡ್ ಕಟಿಂಗ್ ಮಾಡಿ ತಳಗೆ ಇಳಿಸ್ಬೋದು ಮೇಡಮ್. ಇದು ಮ್ಯಾನ್ ಹ್ಯಾಂಡ್ಲಿಂಗ್ ಇರ್ತಾವೆ ಮೇಡಮ್. ಎಲ್ಲ ಲೇಬರ್ ಕೆಲಸ ಇದೆ. ಆ ಲೇಬರ್ ನಮ್ಮ ಕೈ ನೆಲ್ಕೊಟ್ಟ ನಾವು ಮ್ಯಾನೇಜ್ ಮಾಡ್ತೀವಿ ಮೇಡಮ್ ಗಿಡ. ಅಂದಾಜು ಒಂದು 50 ವರ್ಷಕ್ಕಿಂತ ಜಾಸ್ತಿ ಬರುತ್ತಾ? ಈಗ ಲೈಫ್ ಅಂಕರ್ ಈಗ ನಮ್ಮಲ್ಲಿ 10-8 ವರ್ಷದ ಗಿಡ ಅದಾವ ಮೇಡಮ್. ಈಗಲೇ ಕಲಾದಿ ಆಗಿ ನಮ್ಮಲ್ಲಿ ಈಗ ನೀವು ಇಂದಾಪುರ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ರತ್ಲಾಮ್ ರೀ ಮೇಡಮ್. ಹೈಯೆಸ್ಟ್ ಏರಿಯಾ ಅಲ್ಲಿ ಹೋಗಿ ನೋಡ್ಕೊಂಡು ಬಂದು ಇಲ್ಲಿ ಹಚ್ಚಿದ್ದು. ಇದು ಛತ್ತೀಸ್ಗಢ, ರಾಯಪುರದ ರೀ ಇದು. ಹಾಂ ರೀ. ಅಂದ್ರೆ ಹೋಗ್ತಾ ಇದೆಯಾ? ಇಲ್ಲ ಮೇಡಮ್, ಶಶಿ ಬಂದಿದ್ದು ಅಲ್ಲಿಂದ. ಇದು ಬನ್ನಿ ಸರ್ ನೋಡೋಣ ಹಣ್ಣು ಯಾವ ರೀತಿ ಬಂತು, ಯಾವ್ಯಾವ ಸೈಜ್ ಇದೆ ಅಂತ ನೋಡೋಣ. ಪ್ಯಾಕಿಂಗ್ ಆಗ್ತಾ ಇದೆ. ಎಷ್ಟು ಕೆಜಿ? ಎಷ್ಟು ಬಂತು ಸರ್ ಕೆಜಿ? 19. ಇವಾಗ ತೆಗಿತೀರಾ? ಎಷ್ಟು ಕೆಜಿ ಪ್ಯಾಕ್ ಆಗುತ್ತೆ? 16 ಕೆಜಿ. 16-15 ಅವ್ರು ಹೆಂಗ್ ರಿಕ್ವೈರ್ಮೆಂಟ್ ಇದೆ ಆಸ್ ಪರ್ ರಿಕ್ವೈರ್ಮೆಂಟ್ ಪ್ಯಾಕಿಂಗ್ ಮಾಡೋದು. ಗ್ರೇಡ್ ವೈಸ್ ಏನ್ ಬರಲ್ವಾ? ಗ್ರೇಡಿಂಗ್ ಬರಂಗಿಲ್ಲ ಮೇಡಮ್. ಡ್ಯಾಮೇಜ್ ಅಟ್ಟ ರಿಮೂವ್ ಮಾಡ್ತೀವಿ ರೀ. ಚಲೋ ಕಾಯಿ ಹೋಗಿತ್ತು. ಗ್ರೇಡಿಂಗ್ ಅಂದ್ರೆ ದಪ್ಪ ಕಾಯಿ ಅಟ್ಟ ತೆಗಿತೀವಿ ಮೇಡಮ್. ಓಕೆ, ಥ್ಯಾಂಕ್ ಯು. ನಿಮ್ಮ ತೋಟಕ್ಕೆ ಬಂದು ನಾನೇ ಕೊಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಮೇಡಮ್. ತುಂಬಾ ಟೇಸ್ಟ್ ಇದೆ. ಇದು ದಿಲ್ಲಿ ಪ್ಯಾಕಿಂಗ್ ರೀ ಮೇಡಮ್. ಬಾಕ್ಸ್ ಈ ಬಾಕ್ಸ್ನಾಗ ಹಾಕಿ ಕಳಿಸ್ತೀವಿ ಮೇಡಮ್. ಡೆಲ್ಲಿ ಹೋಗ್ಬೇಕಾದ್ರೆ ಬಾಕ್ಸ್ ಇದಾಗ ಹಾಕ್ತೀವಿ. ಲೋಕಲ್ ಆದ್ರೆ ಈ ರೀತಿ ಲೋಕಲ್ ಆದ್ರೆ ಸೌತ್ನಾಗ ಹೋಗೋದು ಹೆಚ್ಚಾನೆ ಟ್ರೈನ್ ಹೋಗೋರು. ಅದು 16 ಕೆಜಿನ? ಇದು 10 ಕೆಜಿ ರೀ. ಹಾಂ, ಪಿಂಕ್ ಹೇಳಿದ್ ನೋಡ್ರಿ. ಅದು ಇಳುವರಿ ಅಟ್ಟೇನು ಇಲ್ರಿ. ಈಗ ಮೊದಲು ಬಂದಿದ್ದು ಅಟ್ಟ, ಈಗ ಅಟ್ಟ ಸ್ಟಾಪ್ ಇಟ್ಟಿವ್ರಿ. ಅದು ಪಿಂಕ್ ಇತ್ತು ತೋರಿಸಿ ನೋಡ್ರಿ. ರೆಡ್ ಡೈಮಂಡ್ ಅದ ಮತ್ತೆ ಕೊಟ್ಟು. ಅಂದ್ರೆ ಇವಾಗ ಇಲ್ಲಿ ವೈಟ್ ನೋಡ್ತಾ ಇದ್ದೀವಿ. ವೈಟ್ ಇದೇ ತರ ರೆಡ್ ಬರುತ್ತೆ, ಪಿಂಕ್ ಬರುತ್ತೆ. ಕಲ್ಲಂಗಡಿ ಹಣ್ಣು ಇರುತ್ತಲ್ಲ ಆ ರೀತಿ ಪಿಂಕ್ ಬರುತ್ತೆ. ಓಕೆ. ಅಂದ್ರೆ ನೀವು ಕಟ್ಟಿದ್ದೀನಿ ಅಂದ್ರಲ್ಲ ಈ ರೀತಿನಾ? ಓ, ಓಕೆ ಓಕೆ. ಈ ರೀತಿ ಫುಲ್ ಕಾಯ್ದ ಕಟ್ಟಿದ್ದು ಹಣ್ಣಾಗವರೆಗೂ ಇದೇ ರೀತಿಯಾಗಿ ಹೆಚ್ಚಾಗಿದ್ದು ಮೈಸೂರು ಇದ್ರು ಈ ಕಡೆಕ್ ಆಗಿಬಿಡ್ತಾವೆ. ಇದಕ್ಕೆ ಹೋಲ್ ಇರ್ತಾವೆ ಮೇಡಮ್. ಅಂದ್ರೆ ಇವಾಗ ಇವರೆಲ್ಲ ರಿಮೂವ್ ಮಾಡ್ತಾ ಇದ್ದಾರೆ. ರಿಮೂವ್ ಮಾಡ್ತಾರೆ ಮೇಡಮ್. ಇದು ಡೈರೆಕ್ಟ್ ಆಗಿ ಹೋಗುತ್ತೆ. ಇದು ಡೈರೆಕ್ಟ್ ಫೋಮ್ ಜೊತೆನೇ ಹೋಗ್ತೈತಿ. ದಿಲ್ಲಿ ಪ್ಯಾಕಿಂಗ್ ಆದ್ರೆ ಇದಕ್ಕೆ ಇಂಥದ್ದು ಹೊಸ ಪ್ಲಾಸ್ಟಿಕ್ ಹಾಕಿ ಪ್ಯಾಕ್ ಮಾಡ್ತಾರೆ ಮೇಡಮ್. ದಿಲ್ಲಿಗೆ ಮಾಯಿಶ್ಚರ್ ಮೇಂಟೈನ್ ಆಗ್ಬೇಕ್ರಿ ಮೇಡಮ್. ಟ್ರೈನ್ಯಾಗ ಹೋಗ್ಬೇಕು. ಅದು ಇಲ್ಲಿಂದ 24-26 ಅವರ್ಸ್ ಜರ್ನಿ ಮೇಡಮ್. ದಿಲ್ಲಿ ಹೋಗುತ್ತೆ ಮೇಡಮ್. ದಿಲ್ಲಿಗೆ ಹೋಗುತ್ತೆ. ಅಲ್ಲ, ಇದನ್ನ ಹಾಕೋ ಉದ್ದೇಶ ಏನು? ಅಂದ್ರೆ ಇವಾಗ ಕ್ವಾಲಿಟಿ ಮೇಂಟೈನ್ ಆಗತ್ತೆ ಮೇಡಮ್. ಓಕೆ, ಡ್ಯಾಮೇಜ್ ಆಗಂಗಿಲ್ಲ ಅದು. ಓಕೆ. ಇವಾಗ ಪ್ಯಾಕಿಂಗ್ ಮಾಡಿ ಇವಾಗ ನೀವು ಹಣ್ಣೆಲ್ಲ ಕಟಾವು ಮಾಡಿ ಕಳಿಸ್ತಿರಲ್ಲ, ಎಷ್ಟು ಟೈಮ್ ಇಡ್ಬೋದು? ಎಷ್ಟು ಗಂಟೆಗಳ ಸಮೇತ ಹಣ್ಣು ತಾಜಾವಾಗಿ? 15 ದಿವಸ ಇಡ್ಬೋದು ಮೇಡಮ್. 15 ದಿನ ಇಡ್ಬೋದು. ಇವಾಗ ಪ್ಯಾಕಿಂಗ್ ಮಾಡ್ತಿರಲ್ಲ ಅಂದ್ರೆ ಇವಾಗ ಬಾಕ್ಸ್ ಅಲ್ಲಿ ಅಲ್ವಾ ನೀವು ಕೊಡೋದು? ಇದು ಟ್ರೈ ಪ್ಯಾಕಿಂಗ್ ರೀ ಮೇಡಮ್. ಟ್ರೈ ಅಂದ್ರೆ ಗಾಡಿ ಎಲ್ಲ ಆಡುತ್ತೆ. ಸೌತ್ನಲ್ಲಿ ಹೋಗೋದು ಎಲ್ಲ ಟ್ರೈ ಪ್ಯಾಕಿಂಗ್ ಮೇಡಮ್. ಒನ್ ಡೇ ಮಾರ್ಕೆಟ್ ಅದು. ಮಂಗಳೂರು, ಕೇರಳ, ನೀವು ನಾರ್ತ್ನಾಗ ಕಳ್ಸಿದ್ರು 2 ದಿವಸದ ಮಾರ್ಕೆಟಿಂಗ್ ಮೇಡಮ್. ಜರ್ನಿ 2 ದಿವಸ ಆಕತ್ತಲ್ರಿ ಮೇಡಮ್. ಏನ್ ನೀವೇ ತಗೋತೀರಾ? ಅವರೇ ಬರ್ತಾರಾ? ಅವರೇ ಬರ್ತಾರೆ ಮೇಡಮ್. ಇಲ್ಲಿ ರೆಗ್ಯುಲರ್ ಆಗಿ ಅವರೇ ಬರ್ತಾರೆ. ಇವತ್ತು ಎಷ್ಟಾಗಿದೆ ಸರ್? ಇವತ್ತು 130 ಟ್ರೈ ಕಟಿಂಗ್ ಇದೆ ರೀ. 130 ಟ್ರೈ. 16 ಕೆಜಿ. 16 ಕೆಜಿ ಅಂದ್ರೆ ಒನ್ ಟ್ರೈಗೆ 16 ಕೆಜಿ. ಅವರೇ ಬರ್ತಾರೆ? ಅವರೇ ಬಂದಾರೆ. ಇವರೇ ಪ್ಯಾಕಿಂಗ್ ಮಾಡೋರು. ಓಕೆ, ಅವರೇ ತಗೊಂಡು ಹೋಗ್ತಾರೆ. ನೀವು ಬಾರಿ ಮಾರಾಟ ಮಾಡ್ತೀರಾ ಅಥವಾ ನೀವು ತಿಂತೀರಾ? ತಿಂತೀವ್ರಿ ಮೇಡಮ್. ತಿಂತಾರ್ರಿ. ಎಲ್ಲಿಂದ ಕೆಲಸದವ್ರು ಬರ್ತಾರೆ? ಇಲ್ಲಿ ಸುತ್ತಮುತ್ತ ಇಲ್ಲೇ ಲೋಕಲ್ ಹಳ್ಳಿ ಅವ್ರು ಮೇಡಮ್. ಕೆಲಸಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ? ಕೆಲಸದವ್ರಿಗೆ ಏನ್ ಪ್ರಾಬ್ಲಮ್ ಇಲ್ಲ? ಎಲ್ಲ ಬರ್ತಾರಾ? ಏನ್ ಪ್ರಾಬ್ಲಮ್ ಇಲ್ಲ. ಇವಾಗ ಮಳೆ ಬಂದ್ರೆ ಬಿಡಿಸ್ಬೋದ ಹಣ್ಣನ್ನ? ಬಿಡಿಸ್ಬೋದು ಮೇಡಮ್. ಮಳೆ ಒಳಗೆ ತೆಗಿಬಹುದು ಅದು. ಸರ್ ಬಿದೋಗ್ಬಿಟ್ಟಿದೆಯಲ್ಲ ಸರ್ ಮಳೆಗೆಲ್ಲ ತುಂಬಾ? ಅದು ಈಗ ಲಾಸ್ಟ್ ಕಟಿಂಗ್ ಇದೆ ಮೇಡಮ್. ಈಗ 7ನೇ ಕಟಿಂಗ್ ಮೇಡಮ್. 7 ರೌಂಡ್ ಕಟಿಂಗ್ ಇದು. ಈಗ ಫೈನಲ್ ಕಟಿಂಗ್ ನಡೆದೈತೆ ಮೇಡಮ್. ಓಕೆ. ಮತ್ತೆ ಬಿಡಲ್ವಾ? ಈಗೆಲ್ಲ ತೆಗೆದು ಎಲ್ಲ ರಿಮೂವ್ ಮಾಡಿ ಎಲ್ಲ ಕಸ ಕಡ್ಡಿ ತೆಗೆದು ಕೊಟ್ಟಿಗೆ ಗೊಬ್ಬರ ಹಾಕಿ ಮತ್ತೆ ಅದು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀವಿ ನೋಡು. ಮತ್ತೆ ಮಾಡ್ತೀವಿ. ಮತ್ತೆ ಗೊಬ್ಬರ ಹಾಕ್ಬೇಕು? ಮತ್ತೆ ಗೊಬ್ಬರ. ಅಂದ್ರೆ ದನಿನ ಕೊಟ್ಟಿಗೆ ಗೊಬ್ಬರನೇ ಹಾಕ್ತೀರಾ? ವರ್ಷಕ್ಕೆ ಎಷ್ಟು ಸಲ ಹಾಕ್ತೀರಾ ಕೊಟ್ಟಿಗೆ ಗೊಬ್ಬರ? ವರ್ಷಕ್ಕೊಮ್ಮೆ ಹಾಕ್ತೀವಿ ಮೇಡಮ್. ಎಷ್ಟು ಲೋಡ್ ಬೇಕಾಗುತ್ತೆ ಗೊಬ್ಬರ? 7 ಟ್ರಕ್ ಮೇಡಮ್.
ಒಂದು ಟ್ರಕ್ನಲ್ಲಿ 400 ಹೆಡಿಗೆ ಇರ್ತಾವೆ ನೋಡಿ 20 kg. ಓಕೆ ಅಡಿಗೆ ಅಂದ್ರೆ ಎಂತ ಕೊಟ್ಟಿಗೆ ಗೊಬ್ಬರ ಮೇಡಮ್, ಹೆಂಡಿ ಗೊಬ್ಬರ, ಬುಟ್ಟಿ. ಗುಟ್ಟಿ ಇರುತ್ತಾ? ಓಕೆ. ಹಂಗೆ ಮತ್ತೆ ಇವಾಗ ಇದನ್ನ ನೀವು ಮಾಡಿದ್ರಲ್ಲ ಸೀಬೆ ತೋಟ, ಅಂದಾಜ್ ಎಷ್ಟು ವರ್ಷ ಮೇಂಟೈನ್ ಮಾಡ್ಬೋದು? ಒಂದು 30 ವರ್ಷ ಇರುತ್ತಾ? ಮಾಡ್ಬೋದು ಮೇಡಮ್. 30 ವರ್ಷ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಪ್ಲಾನ್ ಮಾಡ್ಕೊಂಡ್ರಿ ಮೇಡಮ್. 30 ವರ್ಷ ಪ್ಲಾನ್. ಯಾಕಂದ್ರೆ ಇದು ಹೈಟ್ ಆದ್ರೂ ಅದಕ್ಕೆ ನಾವು ಕಟಿಂಗ್ ಹಾರ್ಡ್ ತಗೊಂಡ್ ತಳಗ್ ತಗೋತೀರಿ ಮೇಡಮ್. ಯಾಕಂದ್ರೆ ಲೇಬರ್ ವರ್ಕ್ ಪ್ರತಿಯೊಂದು ಕಾಯಿಗೆ ನಾವು ಪಾಕೆಟ್ ಕಟ್ಬೇಕಲ್ಲ, ಅದು ನಮ್ಮ ಕೈಗೆ ನೆಲಕ್ಬೇಕು. ತೀರಾ ಹೈಟ್ ಆತಂದ್ರೆ ಲೇಬರ್ ಹೆಚ್ಚು ಹೋಗ್ತಾವ್ರಿ ಮೇಡಮ್. ಅದು ಹೈಟ್ ಆತಂದ್ರೆ ನೆಲಕಂಗಿಲ್ಲ ಲೇಬರ್ಗೆ. ಓಕೆ, ಹಾಗಾಗಿ ನೀವು ಕಟಿಂಗ್ ಮಾಡ್ಬೇಕು. ಕಟಿಂಗ್ ಮಾಡ್ತೀವಿ. ಕಟಿಂಗ್ ಮಾಡಿದ್ರೆ ಗಿಡಕ್ಕೆ ಎಫೆಕ್ಟ್ ಆಗಲ್ಲ, ಏನಿಲ್ರಿ ಮೇಡಮ್. ಇಳುವರಿಗೆ ಎಫೆಕ್ಟ್ ಆಗಲ್ವಾ? ಬರುತ್ತೆ ಮೇಡಮ್. ಅಂದ್ರೆ ಸೀಬೆ ಮಾಡಿ ಬದುಕನ್ನ ಕಟ್ಕೊಬಹುದಾ? ಕಟ್ಕೋಬಹುದು. ಬೆಳೆದು ಕಟ್ಕೋಬಹುದು. ಯಾರು ರೈತರು ಸೀಬೆಹಣ್ಣು ಬೆಳಿಬೇಕು ಅನ್ಕೊಂಡಿರ್ತಾರೆ, ಕಟ್ಕೊಬಹುದಾ? ಮೇಡಮ್. ಓಕೆ. ಏನೆಲ್ಲ ಮಾಡಿದ್ರಿ ಸರ್ ಇವಾಗ? ಸೀಬೆಹಣ್ಣು, ಈ ತೋಟ, ಕೃಷಿ ಎಲ್ಲ ಮಾಡಿ ನೀವು ಸ್ವಂತ ಏನೆಲ್ಲ ಮಾಡ್ಕೊಂಡ್ರಿ? ಮನೆ ಕಟ್ಕೊಂಡ್ರಾ ಅಥವಾ ನೆಮ್ಮದಿಯಾದ ಲೈಫನ್ನ ಲೀಡ್ ಮಾಡ್ತಾ ಇದ್ದೀರಾ? ಅಂದ್ರೆ ಇದಿದೆ, ಲಾಸ್ ಎಲ್ಲ ಇದೆ, ಅದ್ರ ಹೊರತುಪಡಿಸಿ ಕೃಷಿ ಮಾಡಿ ನೆಮ್ಮದಿಯಾದ ಜೀವನ ಮಾಡ್ಬೋದಾ? ಕೃಷಿ ಮಾಡಬೇಕು ಮೇಡಮ್. ಕೃಷಿ ಮ್ಯಾಗ ಡಿಪೆಂಡ್ ಅಲ್ರಿ ಮೇಡಮ್ ಎಲ್ಲ. ಈಗ ನಾವು ಒಕ್ಕಲ್ತನ ಮಾಡ್ಕೊಂಡು ಬಂದಿರಿ ಮೇಡಮ್ ಮೊದ್ಲಿಂದು. ಒಕ್ಕಲ್ತನ ಈಸಿಯಾಗಿ ನಾವು ಲೈಫ್ ಲೀಡ್ ಮಾಡ್ಬೋದ್ರಿ ಮೇಡಮ್. ಮಾಡ್ಬೋದು. ಓಕೆ, ಆರಾಮ್ಸೆ ಮಾಡ್ಬೋದು ಅಂತೀರಾ? ಸ್ವಲ್ಪ ರಿಸ್ಕ್ ಇರುತ್ತೆ ಆದ್ರೆ ಮಾಡ್ಬೋದು. ಇದ್ರಿ ಮೇಡಮ್, ಅಗ್ರಿಕಲ್ಚರ್ ಹೆಂಗಿದ್ರಿ ಮೇಡಮ್, ಈಗ ಫುಲ್ ಟೈಮ್ ಕೊಡ್ಬೇಕ್ರಿ ಮೇಡಮ್. ಪಾರ್ಟ್ ಟೈಮ್ ನಡೆಯಂಗಿಲ್ರಿ. ಈಗ ಫುಲ್ ಟೈಮ್ ಕೊಡ್ಬೇಕು. ಇವಾಗ ಎಲ್ಲೇ ಇಟ್ಕೊಂಡು ಕೃಷಿ ಮಾಡ್ತೀನಿ ನಡೆಯಂಗಿಲ್ಲ ಮೇಡಮ್. ಇಲ್ಲಿ ಇರ್ಬೇಕು, ಫೀಲ್ಡಿಗೆ ಇಳಿಬೇಕು, ಇಳಿಬೇಕ್ರಿ ನೀನು ಜೊತೆಲಿ ಇರ್ಬೇಕು ಕೆಲಸದವ್ರ ಜೊತೆ, ಹಂಗಾರೆ ಮಾತ್ರ ಸಾಧ್ಯ. ಹೌದು ಮೇಡಮ್, ಫುಲ್ ಟೈಮ್ ಕೊಡ್ಬೇಕ್ರಿ. ಫುಲ್ ಟೈಮ್ ಕೊಟ್ರೆ ಅಗ್ರಿಕಲ್ಚರ್. ಯಾಕಂದ್ರೆ ಕ್ಲೈಮೇಟ್ ವೇರಿಯೇಷನ್ ಭಾಳ ಇದೆ ಹೇಳ್ರಿ ಮೇಡಮ್. ಅದ್ರ ಸಲುವಾಗಿ ನಾವೇ ಇರ್ಬೇಕು. ನೀವೇನು ಕೃಷಿ ಮಾಡಾದ್ಮೇಲೆ ಮನೆ ಕಟ್ಟಿದ್ರ? ಮುಂಚೆನೆ ಮನೆ ಇತ್ತಾ? ಮುಂಚಿನ ಮನೆ ಅದಾರ ಮೇಡಮ್. ಇದೆಲ್ಲ ಮಾಡಿದ್ಮೇಲೆ ಏನೇನ್ ಮಾಡಿದ್ರಿ? ಅಂದ್ರೆ ಏನಾದ್ರು ಎಕ್ಸ್ಟ್ರಾ ಜಮೀನ್ ತಗೊಂಡ್ರಾ ಅಥವಾ ತಗೊಂಡಿರೋ ಮೇಡಮ್? ಎಷ್ಟು ಎಕರೆ ತಗೊಂಡ್ರಿ? 8 ಎಕರೆ ತಗೊಂಡಿರೋ ಮೇಡಮ್. ಹೊಸದಾಗಿ ಅಂದ್ರೆ ಕೃಷಿ ಕೈ ಹಿಡಿತು ನಿಮಗೆ? ಅಷ್ಟೇ ಶ್ರಮ ಇದೆ, ಕೈ ಹಿಡಿತು. ಓಕೆ, ನೋಡಿದ್ರಲ್ಲ ಸೀಬೆಯನ್ನ ಬೆಳೆದು ಬದುಕನ್ನ ಎಷ್ಟು ಜನ ಕಟ್ಕೊಂಡಿದ್ದಾರೆ ಅಂತ ಹೇಳಿ. ಅಂದ್ರೆ ಜೀವನದಲ್ಲಿ ಕಷ್ಟಗಳು ಹೆಂಗೆ ಬರುತ್ತೆ ಹಂಗೆ ಸುಖನೂ ಇರುತ್ತೆ. ಕಷ್ಟಪಟ್ರೆ ಮುಂದಿನ ಜೀವನದಲ್ಲಿ ಆರಾಮಾಗಿರ್ಬೋದು. ಕೃಷಿ ಅಂತ ಹೇಳಿ ಎಲ್ಲ ಇವಾಗ ಮರಿದ್ದೀರಾ. ಇರೋ ತೋಟ ಭೂಮಿ ಎಲ್ಲನೂ ಆಳ್ಬಿಟ್ಟು ಸಿಟಿಗೆ ಹೋಗ್ತಾ ಇದ್ದೀರಾ. ಇಲ್ಲದಿದ್ದವರು ಪಾಪ ಸಿಟಿಲಿ ಇದ್ದವರು, ಜಮೀನು ಇಲ್ಲದೆ ಇದ್ದವರು ಯಾವುದೋ ಒಂದು ಹಳ್ಳಿಲಿ ಎಕರಾನ್ಗಟ್ಲೆ ತಗೋಬೇಕು ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ. ಇದ್ದವ್ರಿಗೆ ಮಾಡೋ ಆಸೆ ಇರಲ್ಲ, ಇಲ್ಲದಿದ್ದವ್ರಿಗೆ ಮಾಡೋ ಆಸೆ ಇರುತ್ತೆ. ಒಂದು ಗಾದೆ ಮಾತು ಕೇಳಲ್ವಾ, ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಅಂದಂಗಾಯ್ತು. ಆದರೆ ಇವರು ಮೂಲತಃ ಕೃಷಿಕರು, ತುಂಬ ವರ್ಷಗಳಿಂದ ಕೃಷಿ ಮಾಡ್ಕೊಬಂದಿದ್ದಾರೆ. ಇವಾಗಲೂ ಶ್ರಮಜೀವಿಗಳು. ಸೇಬು, ದಾಳಿಂಬೆ ಎಲ್ಲನೂ ಬೆಳೆದು ಒಂದು ರೀತಿಯಾಗಿ ಜೀವನ ಸಾಗಿಸ್ತಾ ಇದ್ದಾರೆ. ಖರ್ಚು ಅಷ್ಟೇ ಬರುತ್ತೆ, ಆದಾಯನೂ ಅಷ್ಟೇ ಇರುತ್ತೆ. ಕಷ್ಟಪಟ್ಟರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಒಂದು ಗಾದೆ ಮಾತು ಕೇಳಿಲ್ವಾ? ಅದೇ ರೀತಿಯಾಗಿ ಅಂದರೆ ನಾವು ಇವೆಲ್ಲ ಪ್ಯಾಕಿಂಗ್ ಎಲ್ಲ ನೋಡ್ತೀವಿ, ಎಂತ ಸೀಬೆ ಹಣ್ಣನ್ನ ಮಾರ್ಕೆಟಿಗೆ ಅಷ್ಟೇ ತಾಜಾಗಿ ಸಿಗುತ್ತೆ, ತಗೊಂಡು ತಿಂತೀವಿ. ಅದ್ರ ಹಿಂದಿನ ಪರಿಶ್ರಮ ಹೇಗಿರುತ್ತೆ ಅಂತ ಹೇಳೋದನ್ನ ತೋರಿಸೋಂಥ ಉದ್ದೇಶ ಆಗಿತ್ತು. ಥ್ಯಾಂಕ್ ಯು. ಒಳ್ಳೆ ಮಾಹಿತಿನ ನಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.